ಆತ್ಮೀಯರೇ, ಹೀಗೆ ಇವತ್ತಿನ ಈ ಒಂದು ಸನ್ಮಾನಿತರು ನಮಗೆಲ್ಲರಿಗೂ ಹೆಮ್ಮೆ. ಇವ್ರು ಮಾಡಿರುವಂತಹ ಸಾಧನೆಯನ್ನ ನಾವು ಹೇಗೆ ಗೌರವ ವ್ಯಕ್ತಪಡಿಸೋದು, ಅಭಿನಂದನೆಯನ್ನ ಸಲ್ಲಿಸೋದು, ಮೆಚ್ಚುಗೆಯನ್ನ ವ್ಯಕ್ತಪಡಿಸೋದು, ಸಮಾಜದಲ್ಲಿ ಇತರರಿಗೆ ಪ್ರೇರೇಪಣೆ ಬರಬೇಕು. ನಾನು ಸಹ ಒಂದು ಕ್ಷೇತ್ರದಲ್ಲಿ ಅವಿರತವಾಗಿ ಸಾಧನೆಯನ್ನ ಮಾಡ್ತೀನಿ, ನನ್ನ ಜೀವನವನ್ನ ಅದಕ್ಕೆ ಸಮರ್ಪಣೆಯನ್ನ ಮಾಡ್ಕೊಂಡು ಬಹಳ ಉತ್ತಮವಾಗಿ ಸಾಧನೆಯನ್ನ ಮಾಡುವಂತಹ ಕಾರ್ಯದಲ್ಲಿ ತೊಡಗಬೇಕಾದ್ರೆ ಇಂಥ ಮಹಾಪುರುಷರಿಗೆ ನಾವು ಗೌರವವನ್ನು ಸಲ್ಲಿಸೋ ಮೂಲಕ ನಮಗೆ ನಾವು ಬೆಂತಟ್ಕೋಬಹುದು, ನಮಗೆ ಪ್ರೇರೇಪಣೆಯನ್ನು ಪಡ್ಕೋಬಹುದು. ಹಾಗಾಗಿ ಈಗೆಲ್ಲ ಸನ್ಮಾನಿತರ ಬಗ್ಗೆ ನಿಮ್ಗೆಲ್ಲ ಪರಿಚಯ ಆಗಿದೆ. ಅವ್ರ ಬಗ್ಗೆ ಇವತ್ತೇನು ವೇದಿಕೆಯಲ್ಲಿ ಅವರು ಉಪಸ್ಥಿತರಾಗಿದ್ದಾರೆ, ಅವ್ರ ಉಪಸ್ಥಿತಿಯನ್ನು ಗೌರವಿಸಿ ಇವತ್ತೇನು ಒಂದು ನಮ್ಮ ನೃತ್ಯ ಕ್ಷೇತ್ರದಲ್ಲಿ ಶ್ರೀ ಕಿರಣ್ ಸುಬ್ರಹ್ಮಣ್ಯ ಅವರ ಕೊಡುಗೆ, ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವರು ನಮ್ಮ ಸನ್ಮಾನವನ್ನ ಸ್ವೀಕರಿಸಿದರೆ ಅವ್ರಿಗೂ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀಮತಿ ಸಂಧ್ಯಾ ಕಿರಣ್ ಅವರು, ಅವರ ಉಪಸ್ಥಿತಿ ಮತ್ತು ಅವರು ನಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರೋದು ನಮ್ಗೆಲ್ಲರಿಗೂ ಹೆಮ್ಮೆ. ಹಾಗೆ ಸುಚೇತನ ರಂಗಸ್ವಾಮಿ ಅವರು, ಡಾಕ್ಟರ್, ಅವರು ಎಷ್ಟು ಚೆನ್ನಾಗಿ ಸರಿಗಮ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತರು, ಹಲವಾರು ಪ್ರತಿಭೆಗಳನ್ನ ಬೆಳೆಸಿರುವಂತರು. ವೀಣಾಮೂರ್ತಿಯವರ ಶಿಷ್ಯರು ಕೂಡ ಅವರ ಆತ್ಮೀಯರು, ಅವರ ಉಪಸ್ಥಿತಿಯನ್ನ ಗೌರವಿಸಿ ಅವರು ನಮ್ಮ ಪ್ರಶಸ್ತಿಯನ್ನ ಅಥವಾ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ಹಾಗೆ ಶ್ರೀಮತಿ ಆಶಾ ಶಂಕರ್ ಅವರು ಪ್ರತಿನಿತ್ಯ ಏನನ್ನು ಬಯಸದೆ ಪ್ರತಿನಿತ್ಯ ಯೋಗವನ್ನ ಕಲಿಸ್ಕೊಡ್ತಾ ಇರ್ತಾರೆ. ಯೋಗವನ್ನ ನೂರಾರು ಸಾವಿರಾರು ಜನ ಕಲಿಸುವಂತವರು ಶ್ರೀಮತಿ ಆಶಾ ಶಂಕರ್ ಅವರು, ಅವರ ಉಪಸ್ಥಿತಿ ಮತ್ತೆ ಅವ್ರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಶ್ರೀಮತಿ ರೇಖಾಚಾರಿ ಅವರು, ನಮ್ಮ ಮಲ್ಲೇಶ್ವರಂ ಸ್ವಾಭಿಮಾನ ಸಂಘ, ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಹಲವಾರು ವರ್ಷದಿಂದ ಜನಪರವಾಗಿ ಜನರ ಹಿತವನ್ನು ಕಾಪಾಡಿಕೊಳ್ಳಲಿಕ್ಕೆ ರೀತಿಯಲ್ಲಿ ಬಹಳ ಉತ್ತಮವಾಗಿ ಸರ್ಕಾರ ಮತ್ತು ನಾಗರಿಕರ ಮಧ್ಯದಲ್ಲಿ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವಂತವರು ಶ್ರೀಮತಿ ರೇಖಾಚಾರಿ ಅವರು, ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಮ್ಮ ಮಾಸ್ಟರ್, ವಯಸ್ಸು ಚಿಕ್ಕದಾದರೂ ಸಾಧನೆ ದೊಡ್ಡದು, ಮಾಸ್ಟರ್ ರಾಮ್ ಪ್ರಕಾಶ್ ಅವರು ಯುವಕರಲ್ಲಿ, ಚಿಕ್ಕ ಮಕ್ಕಳಲ್ಲಿ ಅವ್ರು ಮಾಡಿರುವಂತಹ ಈಜಿನಲ್ಲಿ, ಸ್ವಿಮ್ಮಿಂಗ್ ನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವ್ರ ತಂದೆಯವರು ಸಹ ಡಾಕ್ಟರ್ ಪ್ರಕಾಶ್ ದಿನ 42 ಕಿಲೋಮೀಟರ್ ಓಡ್ತಾರೆ. ಅವರು 42 ಕಿಲೋಮೀಟರ್ ಓಡ್ತಾ ಇರುವಂತವ್ರು ಡಾಕ್ಟರ್ ಪ್ರಕಾಶ್, ಅವ್ರ ಮಗ ಅವರು. ನಿಜಕ್ಕೂ ಅವ್ರ ಮಕ್ಕಳನ್ನೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಬೆಳೆಸಿದ್ದಾರೆ, ಓದೋದ್ರ ಜೊತೆನಲ್ಲಿ ಸ್ಪೋರ್ಟ್ಸ್ಗೂ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಪೋಷಕರಿಗೂ ಅಭಿನಂದನೆ, ರಾಮ್ ಪ್ರಕಾಶ್ಗೂ ಅಭಿನಂದನೆ. ಹಾಗೆ ನಮ್ಮ ಮನೋಜ್ ಅವರು ಸಾಮಾಜಿಕ ಕ್ಷೇತ್ರ, ರಕ್ತದಾನ, ಲಯನ್ಸ್ ಕ್ಲಬ್, ಮರಾಠ ಕ್ಷತ್ರಿಯ ಸಂಘ, ಶಿವಾಜಿಯವರ ವೆಲ್ಫೇರ್ ಸಂಘದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನ ಪ್ರತಿನಿತ್ಯ ಶಿಕ್ಷಣ ಕ್ಷೇತ್ರ, ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತವರು ಮನೋಜ್, ಅವರ ಉಪಸ್ಥಿತಿಯನ್ನು ಸಹ ಗೌರವಿಸಿ ಅವ್ರಿಗೂ ನನ್ನ ಕೃತಜ್ಞತೆ ಎಲ್ಲ ಸಲ್ಲಿಸಿ. ಹಾಗೆ ನಮ್ಮ ಶೈಲಾ ಮೇಡಮ್ ಅವರು, ಶೈಲಾ ಅಯ್ಯಂಗಾರ್ ಅವರು, ಅವ್ರ ಕಲಾವಿದರಾಗಿದ್ರು ಸಹ ಹಿರಿಯ ನಾಗರಿಕರಿಗೆ ಏನೊಂದು ಪ್ರತಿನಿತ್ಯ ಪ್ರತಿ ತಿಂಗಳನ್ನು ಅವ್ರಿಗೆ ಸಾಕಷ್ಟು ರಿಕ್ರಿಯೇಷನ್ ಆಕ್ಟಿವಿಟೀಸ್ಗಳೆಲ್ಲ ಮಾಡಿಸಿ ಅವ್ರಿಗೆ ಸಂತೋಷವನ್ನು ಪಡಿಸೋ ರೀತಿಯಲ್ಲಿ, ಉಲ್ಲಾಸವನ್ನು ಕೊಡೋ ರೀತಿಯಲ್ಲಿ, ಸಂತೋಷವನ್ನು ಕೊಡೋ ರೀತಿಯಲ್ಲಿ ಬಹಳ ಉತ್ತಮವಾಗಿ ಹಿರಿಯ ನಾಗರಿಕರ ಸೇವೆಯನ್ನು ಸಲ್ಲಿಸಿರುವಂತವರು ಶ್ರೀಮತಿ ಶೈಲಜಾ ಅಯ್ಯಂಗಾರ್ ಅವರು, ಅವರ ಉಪಸ್ಥಿತಿಯನ್ನು ಗೌರವಿಸಿ. ಹಾಗೆ ನಮ್ಮ ಜನತಾ ಕೋಆಪರೇಟಿವ್ ಬ್ಯಾಂಕ್ ಅದರ ಸದಸ್ಯರಾಗಿ, ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಒಂದು ಜನಪ್ರಿಯತೆ, ಕೆಲವರು ಜನಪ್ರಿಯತೆ ನಾವು ಕೆಲವು ವರ್ಷ ಇಟ್ಕೊಳಕ್ಕಾಗತ್ತೆ, ಅವ್ರ ಜೀವನ ಪರ್ಯಂತ ಜನಪ್ರಿಯತೆಯನ್ನು ಇಟ್ಕೊಂಡಿರುವಂತಹ ಒಂಥರ MGR ಡಾಕ್ಟರ್ ರಾಜ್ಕುಮಾರ್ ಅವರಿದ್ದ ಹಾಗೆ ನಮ್ಮ ಸನ್ಮಾನ್ಯ ಮರಿಗೌಡರು, ಅವರ ಉಪಸ್ಥಿತಿಯನ್ನ ಗೌರವಿಸಿ, ಸಹಕಾರಿ ವಲಯದಲ್ಲಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದವರು, ಅವರ ಉಪಸ್ಥಿತಿಯನ್ನು ಗೌರವಿಸಿ. ಹಾಗೆ ಶ್ರೀಮತಿ ಇಂದು ಅವರು, ನಮ್ಮ ಇಂದು ಮೇಡಮ್ ಅವರು ಮೊದಲನೇದಾಗಿ ಅವರು ಶಿಕ್ಷಕರ ಜೊತೆಯಲ್ಲೇನೆ ಸದಾಶಿವನಗರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ನಾವಲ್ಲಿ ಯಾರ ಮನೆಗೂ ಹೋಗಿ ಮಾತಾಡ್ಸಲ್ಲ. ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಒಂದ್ ಬಂಗ್ಲಾಯಿಂದ ಇನ್ನೊಂದು ಬಂಗ್ಲಾಗ ಹೋಗ್ಬೇಕಂದ್ರೆ ಬಹಳ ಕಷ್ಟ, ಸಂಪರ್ಕ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಸದಾಶಿವನಗರದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಮಗೆ ಒಂದು ಸೇತುವೆಯಾಗಿ, ಯಾವ ಒಂದು ಸಮಸ್ಯೆ ಇಲ್ಲದೆ ನಮಗೆ ಉತ್ತಮವಾಗಿ ಸಹಕಾರವನ್ನು ಕೊಟ್ಟು
ನೀವು ಸದಾಶಿವನಗರನಲ್ಲಿ ವೋಟಿಂಗ್ 85% ವರೆಗೂ ಜನ ಮುಂದೆ ಬಂದು ವೋಟ್ ಹಾಕ್ತಾರೆ ಸರ್. ಆ ರೀತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲಾ ನಾಗರಿಕರುಗಳನ್ನ ಮಾಡಿ ಆಚೆ ಬಂದು ವೋಟ್ ಹಾಕಕ್ಕೆ ಸಾಮಾನ್ಯವಾಗಿ ವೆಲ್ ಟು ಡೂ ಪೀಪಲ್ ಬರಲ್ಲ, ವೋಟ್ ಹಾಕಕ್ಕೆ ಸದಾಶಿವನಗರ ಅಂದ್ರೆ ಬರಲ್ಲ ಅನ್ನೋದು ಇರ್ತದೆ. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಅವರು ಕೆಲಸಗಳನ್ನ ಮಾಡಿರುವಂತದ್ದಿದೆ. ಇಂದುಶ್ರೀ ಮೇಡಮ್ ಅವರು ಶಿಕ್ಷಕರಾಗಿನೂ ಕೆಲಸ ಮಾಡಿರುವಂತದ್ದು. ಒಂದು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಎಲ್ಲಾ ರೀತಿ ಕಾರ್ನಿವಲ್, ಎಲ್ಲಾ ಸಾಂಸ್ಕೃತಿಕ ಎಲ್ಲಾ ಚಟುವಟಿಕೆಯನ್ನು ಮಾಡಿ ಬಹಳ ಉತ್ತಮವಾಗಿ ನಡೆಸಿಕೊಳ್ಳುವಂತವ್ರು ಇಂದು ಮೇಡಮ್ ಅವರ ಉಪಸ್ಥಿತಿಯನ್ನ. ಹಾಗೆ MLA ಅನ್ನೋದಕ್ಕಿಂತ ಮುಂಚೆ MLA ಕಾಲೇಜ್ ನಡೆಸೋರು, ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್, ಹಾಗಾಗಿ ಪರ್ಮನೆಂಟ್ MLA. ಹಾಗಾಗಿ ಆ ಸಂಸ್ಥೆಯ ಕಾರ್ಯದರ್ಶಿಗಳು ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿರುವಂತವರು. ಬಹಳ ಒಂದು NAC ಅಕ್ರಿಡೇಷನ್ ಅಲ್ಲೂ A+ ಮಾನ್ಯತೆಯನ್ನು ಪಡೆದಿರುವಂತಹ ಸಂಸ್ಥೆ ನಮ್ಮ ಮಲ್ಲೇಶ್ವರಂ ಭಾಗದಲ್ಲಿ. ಒಂದು ಶಾಲೆಯಿಂದ ಹಿಡಿದು ಡಿಗ್ರಿವರೆಗೂ ಸ್ಥಾಪನೆಯನ್ನ ಮಾಡಿ ಬಹಳ ಉತ್ತಮವಾಗಿ ಆ ಸಂಸ್ಥೆಯಲ್ಲಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಿದೆ. ಕೈಗೆಟುಕುವಂತ ಒಂದು ಫೀಸ್ ಮತ್ತು ಗುಣಮಟ್ಟದ ಶಿಕ್ಷಣ, ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲಾ ವಿಚಾರಗಳನ್ನ ಒಳಗೊಂಡಂತೆ ಬಹಳ ಉತ್ತಮವಾಗಿ ಶಿಕ್ಷಣವನ್ನ ಕೊಡ್ತಿರುವಂತಹ ಸಂಸ್ಥೆ ನಮ್ಮ MLA ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತ ಶ್ರೀಮತಿ ಲಕ್ಷ್ಮೀ ನಾಗೇಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಇವತ್ತು ಎಲ್ಲ ಗಣ್ಯರು ನಮ್ಮ ಸನ್ಮಾನವನ್ನು ಒಪ್ಪಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳು. ಆತ್ಮೀಯರೇ, ಮಹಾಶಿವರಾತ್ರಿ ದಿನ ಇವತ್ತು ವಿಶೇಷವಾಗಿರೋದು. ಇವತ್ತೇನು ಜಾಗರಣೆಯನ್ನ ಮಾಡಬೇಕಾದ್ರೆ ನಾವು ಮಲ್ಗಂಗಿಲ್ಲ. ಆದ್ರೆ ತುಂಬಾ ಜನ ನಾವು ಮಲ್ತೀವಿ. ಆದ್ರೆ ಇವತ್ತು ಒಳ್ಳೇದನ್ನ ಪಡ್ಕೋಬೇಕು, ಶಿವನ ಆಶೀರ್ವಾದ ಪಡಿಬೇಕು, ನಮ್ಮ ಪ್ರಕೃತಿ ಆಶೀರ್ವಾದವನ್ನ ಪಡಿಬೇಕು, ಎನರ್ಜಿ ಫ್ಲೋ ಆಗ್ಬೇಕು ಅಂದ್ರೆ ಐದರ್ ಕೂತ್ಕೊಂಡಿರ್ಬೇಕು ಅಥವಾ ನಿಂತ್ಕೊಂಡಿರ್ಬೇಕು. ಮಲಗಿದ್ರೆ ಆ ಶಿವನ ಏನ್ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಸೇರ್ಲಿಕ್ಕೆ ಕಷ್ಟವಾಗುತ್ತೆ. ನಮ್ಮ ನಾಡಿಗಳಲ್ಲಿ ಹರಿಬೇಕು ಕಾಸ್ಮಿಕ್ ಎನರ್ಜಿ ಅಂದ್ರೆ ಐದರ್ ನಾವು ಕೂತ್ಕೊಂಡಿರ್ಬೇಕು ಅಥವಾ ನಿಂತ್ಕೊಂಡಿರ್ಬೇಕು. ಹಾಗಾಗಿ ನೀವು ಪರಮ ಶಿವ ಭಕ್ತರು, ನೀವು ಈ ಒಳ್ಳೆ ಕಾರ್ಯವನ್ನ ಜಾಗರಣೆಯನ್ನ ಮಾಡುವಂತ ಮಹಾಶಿವ ಭಕ್ತರಿಗೆ ನಾನು ಹೃದಯಪೂರ್ವಕವಾಗಿ ತಮಗೆಲ್ಲ ಅಭಿನಂದನೆ ಮತ್ತು ಶುಭಾಶಯಗಳು. ಮತ್ತು ಈ ದಿನ ವಿಶೇಷವಾಗಿ ಶಿವ ಮತ್ತು ಪಾರ್ವತಿ ವಿವಾಹ ಆಗಿರುವಂತಹ ದಿನಾನು ಅಂತ ಹೇಳ್ತಾರೆ. ಮತ್ತು ಪಾರ್ವತಿ ಅಂದ್ರೆ ಶಕ್ತಿ. ಇವತ್ತು ಇನ್ನ ವಿಶೇಷ ಏನಂದ್ರೆ ವಿಶ್ವ ಮಹಿಳಾ ದಿನಾಚರಣೆ. ಹಾಗಾಗಿ ಶಕ್ತಿಯ ಒಂದು ಪ್ರತಿನಿಧಿ, ಒಂದು ಶಕ್ತಿಯ ಒಂದು ಪ್ರತಿನಿಧಿಸುವಂತಹ ಮಹಿಳೆಯರಿಗೆ, ನನ್ನ ತಾಯಂದಿರು, ನನ್ನ ಸೋದರಿಯರು, ಎಲ್ಲಾ ರೀತಿ ಸಮಾಜಕ್ಕೆ ಒಂದು ಆಧಾರವಾಗಿ, ಒಂದು ಮಾದರಿಯಾಗಿ, ಸಮಾಜಕ್ಕೆ ಒಂದು ಬದುಕಿಗೆ, ಒಂದು ಕುಟುಂಬಕ್ಕೆ ಶಕ್ತಿಯನ್ನು ತುಂಬುವಂತ ತಾಯಿ ಮತ್ತು ಮಹಿಳೆ ಅಂದ್ರೆ ಅದು ತಾವು ಮಹಿಳೆಯರು. ಹಾಗಾಗಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಿಮಗೆ ಹೃದಯಪೂರ್ವಕವಾಗಿ ಎಲ್ಲ ಸಮಸ್ತ ಮಹಿಳೆಯರಿಗೆ ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಇದೇ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಅವರು ನಮ್ಮೆಲ್ಲರ ನೆಚ್ಚಿನ ಸಮಾಜದಲ್ಲಿ ಮಾದರಿ ಮಹಿಳೆ ಅಂತ ಹೆಸರುವಾಸಿಯಾದವರು ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಅವರಿಗೆ ಇವತ್ತು ರಾಜ್ಯಸಭೆಗೆ ನಾಮಕರಣ ಆಗಿರುವಂತದ್ದು. ಹಾಗಾಗಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ನಾಡಿನ, ನಮ್ಮ ಬೆಂಗಳೂರಿನ ಎಲ್ಲಾ ಕ್ಷೇತ್ರದಲ್ಲೂ, ಸಾಹಿತ್ಯ ಕ್ಷೇತ್ರದಿಂದ ಹಿಡಿದು ತಂತ್ರಜ್ಞಾನದಿಂದ ಹಿಡಿದು ಒಂದು ತಾಯಿಯಾಗಿ ಉತ್ತಮವಾಗಿ ಸಮಾಜದಲ್ಲಿ ಕಾರ್ಯನಿರ್ವಹಿಸಿರುವಂತ ಶ್ರೀಮತಿ ಸುಧಾಮೂರ್ತಿ ಅವರಿಗೆ ಇವತ್ತು ರಾಜ್ಯಸಭಾ ಸದಸ್ಯರಾಗಿ ನೇಮಕ ಆಗಿರೋದು ನಮ್ಮೆಲ್ಲರಿಗೂ ಹೆಮ್ಮೆ. ಹಾಗಾಗಿ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಲಾವಿದರು ನಿಜಕ್ಕೂ ಪ್ರತಿ ವರ್ಷನೂ ನಮ್ಮಲ್ಲಿ ಬಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ಮತ್ತು ಶಿವನ ಸೇವೆಯನ್ನ ಕಲೆಯ ಮೂಲಕ ಅವರು ಶಿವನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಿಮಗೆಲ್ಲರಿಗೂ ಜಾಗರಣೆಯನ್ನ ಮಾಡಲಿಕ್ಕೆ ಅವರು ಸಹಕಾರವನ್ನು ಕೊಡ್ತಿದ್ದಾರೆ. ಅದೇ ರೀತಿ ನಮಗೆ ಲೈಟ್, ಸೌಂಡು, ಟೆಂಟ್ ಹೌಸ್, ರಾಜು ಟೆಂಟ್ ಹೌಸ್ ಅವರು ಟೆಂಟ್ ಹೌಸ್ ಹಾಕೊಡುವಂತದ್ದಾಗ್ಲಿ, ಇಲ್ಲಿ ಲೈಟ್ಸ್ ಆಗ್ಲಿ, ಎಲ್ಲ ಲೈಟ್ಸ್ ಅವ್ರ ಹೆಸರು ಮುರಳಿ ಅವರು ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಕಲಾವಿದರು ಯಾರು, ಮಂಜು ಮಡಿಕೇರಿ ಅವರು ಬಂದು ಸ್ವತಃ ಅವ್ರ ಕೈನಲ್ಲೇ ಬರೆದು ಎಲ್ಲವನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈ ರೀತಿ ಪ್ರತಿಯೊಬ್ಬರೂ ತಮ್ಮ ಬಹಳ ಉತ್ತಮವಾಗಿ ನಮಗೆ ಈ ಕಾರ್ಯಕ್ರಮವನ್ನ ರೂಪಿಸಲಿಕ್ಕೆ, ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ.
ಹಾಗಾಗಿ ನಿಮ್ಮೆಲ್ಲರನ್ನು ಇವತ್ತು ಜಾಗರಣೆ ಮತ್ತು ಉತ್ತಮವಾಗಿ ಎಲ್ಲ ಕಾರ್ಯವನ್ನ ಮಾಡಿಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ನಮ್ಮ ಕೇಶವ್ ಅವರು ಮತ್ತು ರಾಜೇಶ್ ಅವರು ಇನ್ನಿತರ ಎಲ್ಲರೂ ತುಂಬಾ ಜನ ಇವತ್ತು ಈ ಕೆಲಸಕ್ಕೆ ತಮ್ಮ ಶ್ರಮವನ್ನು ವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸಿ ನಾನು ಹೆಚ್ಚು ಹೊತ್ತು ನಮ್ಮ ಸಮಯವನ್ನು ತಗೊಂಡಿದ್ದೀನಿ. ನಿಮ್ಗೆಲ್ಲ ಶುಭಾಶಯ ಕೋರಿ ನನ್ನ ಮಾತನ್ನು ನಿಲ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.